ರಾಜ್ಯ ರಾಜಕಾರಣದಲ್ಲೀಗ ಗಡಿಯಾರದ ಗುದ್ದಾಟ ಜೋರಾಗಿದೆ. ಸಿಎಂ ಡಿಸಿಎಂ ಧರಿಸಿದ್ದ ವಾಚ್ ವಿಚಾರ ಈಗ ರಾಜಕೀಯ ವಾಕ್ಸಮರಕ್ಕೆ ಕಾರಣ ಆಗಿದೆ. ಬಿಜೆಪಿ ನಾಯಕರು ಸಿಎಂ ಡಿಸಿಎಂ ಬಳಿ ವಾಚ್ ಲೆಕ್ಕ ಕೇಳಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ಯಾರ್ಯಾರು ಏನೇನಂದ್ರು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಗಡಿಯಾರದ ಗುದ್ದಾಟ. ಸಿಎಂ ಡಿಸಿಎಂ ದುಬಾರಿ ವಾಚ್ ಲೆಕ್ಕ ಕೇಳಿದ ಕೇಸರಿ ಪಡೆ. ಮೋದಿ ಕೋಟ್ ವಿಚಾರ ಮುಂದಿಟ್ಟು ಸಂತೋಷ್ ಲಾಡ್ ಕೌಂಟರ್. ರಾಜ್ಯದಲ್ಲಿ ಕುರ್ಚಿ ಕದನದ ನಡುವೆ ಇದೀಗ ಕಾಂಗ್ರೆಸ್ ಬಿಜೆಪಿ ನಡುವೆ ಗಡಿಯಾರದ ಗುದ್ದಾಟ ತಾರಕಕ್ಕೇರಿದೆ. ಡಿಕೆ ಶಿವಕುಮಾರ್ ಮನೆಯಲ್ಲಿ ಆಯೋಜಿಸಿದ್ದ ಬ್ರೇಕ್ಫಾಸ್ಟ್ ಮೀಟಿಂಗ್ ವೇಳೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಒಂದೇ ರೀತಿಯ ವಾಚ್ ಕಟ್ಟಿ ಗಮನ ಸೆಳೆದಿದ್ದರು. ಇದು ಕಾರ್ಟಿಯರ್ ಬ್ರಾಂಡ್ ವಾಚ್. ಇದರ ಬೆಲೆ 43 ಲಕ್ಷ ರೂಪಾಯಿ ಎಂದು ವಿವಾದ ಶುರುವಾಗಿ ಈಗ ವಾಕ್ಸಮರಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರು ವಾಚ್ ವಿಚಾರಕ್ಕೆ ವಾಗ್ಯುದ್ಧಕ್ಕಿಳಿದಿದ್ದಾರೆ. ಡಿಕೆಶಿ ಹಾಕಿರೋ ಕಾರ್ಟಿಯರ್ ವಾಚ್ ಬಗ್ಗೆ ಚುನಾವಣಾ ಅಫಿಡವಿಟ್ನಲ್ಲಿ ಯಾಕೆ ತೋರಿಸಿಲ್ಲ ಅಂತ ಬಿಜೆಪಿ ನಾಯಕರು ಲೆಕ್ಕ ಕೇಳಿದ್ದಾರೆ. ಡಿಕೆಶಿ 23.90 ಲಕ್ಷ ರೂಪಾಯಿ ಮೌಲ್ಯದ ಹ್ಯೂಬ್ಲೋಟ್ ವಾಚ್ ಹಾಗೂ 9 ಲಕ್ಷ ರೂಪಾಯಿ ಬೆಲೆಯ ರೋಲೆಕ್ಸ್ ವಾಚ್ ಬಗ್ಗೆ ಎಷ್ಟೇ ಮಾಹಿತಿ ಕೊಟ್ಟಿದ್ದಾರೆ. ಚುನಾವಣಾ ಆಯೋಗಕ್ಕೂ ಜನರಿಗೂ ಡಿಕೆಶಿ ಸುಳ್ಳು ಹೇಳಿದ್ದಾರೆ ಅಂತ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ಅಫಿಡವಿಟ್ ತಂದಿದ್ದೀನಿ ಇದೆ, ಅವರೇ ಕೊಟ್ಟಿರೋದು. ಅಫಿಡವಿಟ್ ಅಲ್ಲಿ ಎಲೆಕ್ಷನ್ ಕಮಿಷನ್ಗೆ ಪೇಜ್ ನಂಬರ್ 38 ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಅಫಿಡವಿಟ್ನ ಪೇಜ್ ನಂಬರ್ 38ರಲ್ಲಿ ನೋಡಿ, ಗೋಲ್ಡ್ ಎಷ್ಟಿದೆ ಹೇಳಿದ್ದಾರೆ ಅವರು. ನಾನು ಅದೆಲ್ಲ ಹೇಳೋದು ಬೇಕಾಗಿಲ್ಲ, ಅದು ನಮಗೆ ಸಂಬಂಧವೂ ಇಲ್ಲ. ಡಿಕ್ಲರೇಷನ್ ಅದು. ರೋಲೆಕ್ಸ್ ವಾಚ್ 1 ನಂಬರ್ 9 lakhs. ರೋಲೆಕ್ಸ್. ಹೆಬ್ಲಾಟ್ ವಾಚ್ 23,90,246 ಅವರು ಡಿಕ್ಲೇರ್ ಮಾಡ್ಕೊಂಡಿರೋದು. ಎರಡೇ ವಾಚ್ ಅವರು ಡಿಕ್ಲೇರ್ ಮಾಡಿರೋದು. ಇವತ್ತು ಕಾರ್ಟಿಯರ್ ವಾಚ್ ಇದರಲ್ಲಿರೋದು. ಸಿದ್ದರಾಮಯ್ಯನವ್ರ ಕೈಯಲ್ಲೂ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿರೋದು ಕಾರ್ಟಿಯರ್ ಕಂಪನಿಯ ವಾಚ್. ಎಲ್ಲಿ ಡಿಕ್ಲೇರ್ ಮಾಡಿದ್ದೀರಿ ನೀವು? ಇನ್ನು ಕೇಸರಿ ಪಡೆಯ ಆಕ್ಷೇಪ ಆರೋಪಗಳಿಗೆ ಸಚಿವ ಸಂತೋಷ್ ಲಾಡ್ ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ 10 ಲಕ್ಷ ರೂಪಾಯಿ ಕೋಟ್ ಹಾಕುತ್ತಾರೆ, ದುಬಾರಿ ಗ್ಲಾಸ್ ಹಾಕುತ್ತಾರೆ, 9,000 ಕೋಟಿ ರೂಪಾಯಿ ವಿಮಾನದಲ್ಲಿ ಓಡಾಡುತ್ತಾರೆ. ಇದನ್ನ ಯಾರು ನೋಡಿಲ್ಲವೇ ಎಂದು ಸಂತೋಷ್ ಲಾಡ್ ಪ್ರಶ್ನಿಸಿದ್ದಾರೆ. ಬರೀ ಕಾಂಗ್ರೆಸ್ನವರದ್ದೇ ನೋಡಬೇಡಿ, ಬಿಜೆಪಿ ನಾಯಕರ ಕೈಯನ್ನು ನೋಡಿ. ಚರ್ಚೆ ಮಾಡುವಾಗ ಪ್ರಧಾನಿ ಮೋದಿ ದಿನಕ್ಕೆ 3 ಬಾರಿ ಡ್ರೆಸ್ ಚೇಂಜ್ ಮಾಡುವ ಬಗ್ಗೆಯೂ ಚರ್ಚೆಯಾಗಲಿ ಎಂದಿದ್ದಾರೆ. ಮೋದಿ ಸಾಹೇಬ್ರು 10 ಲಕ್ಷ ರೂಪಾಯಿ ಸೂಟ್ ಬಗ್ಗೆ ಅವ್ರು ಅಪ್ಡೇಟ್ ಸಲ್ಲಿಸ್ತಾರ, ಮವಾಡ ಗ್ಲಾಸಸ್ ಹಾಕ್ತಾರೆ, 9,000 ಕೋಟಿ ಫ್ಲೈಟ್ನಲ್ಲಿ ತಿರುಗ್ತಾರೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮೋದಿ ಸಾಹೇಬ್ರ ಬಗ್ಗೆ ಇವ್ರು ಮಾತನಾಡ್ತಾರಲ್ಲ, ಪ್ರಧಾನಮಂತ್ರಿ ಸ್ಕೀಮ್ನಲ್ಲಿ ಒಂದು ಟ್ರಸ್ಟ್ ಮಾಡಿದಾರಲ್ಲ, ಪ್ರಧಾನಮಂತ್ರಿ ರಿಲೀಫ್ ಫಂಡ್ ಅಂತೇಳಿ ಒಂದು ಸ್ಕೀಮ್ ಮಾಡಿದಾರಲ್ಲ. ಇಡೀ ಪ್ರಪಂಚದಲ್ಲಿ ಯಾವುದೇ ಪ್ರಧಾನಮಂತ್ರಿ ಅವ್ರು ಸ್ವಂತ ಟ್ರಸ್ಟ್ ಮಾಡ್ಕೊಂಡಿದ್ದು ನೋಡಿದ್ದಾರೆ? ಪ್ರೆಸಿಡೆಂಟ್ ಆಗಲಿ ಪ್ರಧಾನಮಂತ್ರಿಗಳು ಯಾಕೆ ಟ್ರಸ್ಟ್ ಮಾಡಬೇಕಾಗಿತ್ತು? PM ರಿಲೀಫ್ ಫಂಡ್ ಮೊದಲಿಂದ ಐತೆ. PM ರಿಲೀಫ್ ಫಂಡ್ನಲ್ಲಿ ದುಡ್ಡು ತೊಗೊಂಡು ಎಲ್ಲರೂ ಕೊಡ್ಬೋದಾಗಿತ್ತು. ಆ ಟ್ರಸ್ಟ್ ಮಾಡಿ ಆ ದುಡ್ಡು ತೊಗೊಂಡು ಮತ್ತೆ ಸುಪ್ರೀಂ ಕೋರ್ಟ್ನಾಗ ಹೋಗಿ CIG ಕೇಳಬಾರ್ದು, RTIನಾಗ ದಾರಿನ ಬರಬಾರ್ದು ಅಂತಕ್ಕಂಥದ್ದು ಇದಕ್ಕೇನ ಮಾತಾಡ್ತಾರೆ ಅವರು? ಬಿಜೆಪಿಯವ್ರನ್ನ ಮಾತನಾಡ್ತಾರೆ ಅದ್ರ ಬಗ್ಗೆ. ಮಾತನಾಡಿ ಕೇಳ್ರಿ, ಆಮೇಲೆ ಮುಂದೆ ಚರ್ಚೆ ಮಾಡೋಣ ಅಂತ. ಒಟ್ಟಾರೆ ರಾಜ್ಯದಲ್ಲಿ ಚರ್ಚೆ ಮಾಡೋದಕ್ಕೆ ಅದೆಷ್ಟೋ ವಿಚಾರಗಳಿವೆ. ಆದರೆ ಕಾಂಗ್ರೆಸ್ ಬಿಜೆಪಿ ನಾಯಕರು ವಾಚ್ ವಿಚಾರ ಮುಂದಿಟ್ಟುಕೊಂಡು ವಾಕ್ಸಮರಕ್ಕಿಳಿದಿರೋದು ನಿಜಕ್ಕೂ ವಿಪರ್ಯಾಸ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.